ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕಾಟೇರ ಬಿಗ್ ಬ್ಲಾಕ್ ಬಸ್ಟರ್ ನಂತರ ಈಗ ಡಿ ಬಾಸ್ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಿರುವಂಥದ್ದು ಅಂತಂದ್ರೆ ಅದು ಡೆವಿಲ್ ಸಿನಿಮಾಗೋಸ್ಕರ. ಡೆವಿಲ್ ಸಿನಿಮಾ ನವೆಂಬರ್ನಲ್ಲಿ ಅನೌನ್ಸ್ ಆಗಿತ್ತು. ಹೇಳಿ ಕೇಳಿ ಅದರ ಡೈರೆಕ್ಷನ್ ಮಾಡ್ತಿರೋದು ಮೆಲನಾ ಖ್ಯಾತಿಯ ಪ್ರಕಾಶ್. ಸೊ ಇಬ್ಬರ ಕಾಂಬಿನೇಷನ್ ಹೇಗಿರುತ್ತೆ, ಬಹಳ ವರ್ಷಗಳ ನಂತರ ಡೈರೆಕ್ಷನ್ಗೆ ಪ್ರಕಾಶ್ ಅವರು ಕೂಡ ಒಂದು ಸ್ವಲ್ಪ ಸೀರಿಯಸ್ ಆಗಿ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಡಿ ಬಾಸ್ ಅವ್ರನ್ನ ಯಾವ ರೀತಿಯಾಗಿ ತೋರಿಸ್ತಾರೆ ಅನ್ನೋ ಕುತೂಹಲ ಇದೆ. ಸಿನಿಮಾ ತಂಡದ ಕಡೆಯಿಂದ ಒಂದು ಮೇಜರ್ ಅಪ್ಡೇಟ್ ಈಗ ಬಂದಿದೆ. ಒಂದು ಫಸ್ಟ್ ಲುಕ್ ಟೀಸರ್ ಯಾವತ್ತು ಬಿಡ್ತೀವಿ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಒಂದು ಫಾಂಟನ್ನು, ಅಂದರೆ ಸಿನಿಮಾದ ಒಂದು ಟೈಟಲ್ನ ಫಾಂಟ್ ಹೇಗಿರುತ್ತೆ, ಟೈಟಲ್ ಹೆಸರು ಹೇಗಿರುತ್ತೆ, ಲೋಗೋ, ಸೊ ಅದನ್ನು ಈಗ ರಿಲೀಸ್ ಮಾಡಲಾಗಿದೆ. ಸೊ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಈ ಸಿನಿಮಾ ಬಗ್ಗೆ ಇದೆ. ಜೊತೆಗೆ ಪ್ರಮೋಷನ್ ಆಗ್ತಿರುವಂಥ ರೀತಿ, ಬರ್ತಿರುವಂಥ ಅಕೌಂಟ್ಗಳು ಫ್ಯಾನ್ಸ್ಗಳಲ್ಲಿ ಒಂದಷ್ಟು ಪ್ರಶ್ನೆಯನ್ನು ಮೂಡಿಸಿದೆ. ಜೊತೆಗೆ ಅಪ್ಡೇಟನ್ನು ಕೊಡುವಂಥ ವಿಚಾರದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಆ ರೇಂಜಿಗೆ ಇದೆಯಾ ಅನ್ನೋದು ಕೂಡ ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ. ಸೊ ಫಸ್ಟ್ ಆಫ್ ಆಲ್ ಏನು ಅಪ್ಡೇಟ್ ಅಂತ ನೋಡೋದಾದ್ರೆ, ಫಸ್ಟ್ ಲುಕ್ ಟೀಸರ್ ಇದೇ ಫೆಬ್ರವರಿ 15ನೇ ತಾರೀಕು ಮಧ್ಯಾಹ್ನ 11:59 ರಿಲೀಸ್ ಆಗ್ತಾ ಇದೆ. 16ನೇ ತಾರೀಕು ಡಿ ಬಾಸ್ ಅವರ ಬರ್ತ್ಡೇ. ಅದಕ್ಕೂ ಮುನ್ನ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಟ್ರೀಟ್ ಅನ್ನು ಕೊಡೋದಕ್ಕೆ ಈಗ ರೆಡಿ ಆಗಿದ್ದಾರೆ ಮೆಲನಾ ಪ್ರಕಾಶ್ ಅವರು. ಸೊ ಡೆವಿಲ್ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಡಿಫ್ರೆಂಟ್ ಆದಂಥ ಲುಕ್ನಲ್ಲಿ ಬರ್ತಿರುವಂಥ ಸಿನಿಮಾ. ಡಿ ಬಾಸ್ ಅವ್ರನ್ನ ಒಂದು ಕ್ಲೀನ್ ಶೇವ್ ಅಥವಾ ಒಂದು ಪ್ರೊಫೆಷನಲ್ ಸೊಫಿಸ್ಟಿಕೇಟೆಡ್ ಲುಕ್ನಲ್ಲಿ ನೀವೆಲ್ಲರೂ ಕೂಡ ಕಾಣ್ಬೋದು ಅಂತ ನಾವು ಆಲ್ಮೋಸ್ಟ್ ಅದರ ಮುಹೂರ್ತ ಆದಾಗಲೇ, ನವೆಂಬರ್ ತಿಂಗಳಲ್ಲಿ ಏನು ಮುಹೂರ್ತ ಆಯಿತು ಆಗಲೇ ಒಂದು ನಿರೀಕ್ಷೆಗಳಿದ್ವು ಹೇಗಿರ್ಬೋದು ಡೆವಿಲ್ನ ಲುಕ್ ಅಂತ. ಒಂದಷ್ಟು ಫೋಟೋಶೂಟನ್ನು ಕೂಡ ನಡೆಸಿದ್ರು ಡಿ ಬಾಸ್. ಅದು ಈ ಸಿನಿಮಾಗೋಸ್ಕರನೇ. ಕಾಟೇರದಲ್ಲಿ ಕಂಪ್ಲೀಟ್ ಆಗಿ ವಿಲೇಜ್ ಒಂದು ರೆಟ್ರೋ ಲುಕ್ ಇದ್ರೆ, ಸೊ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೈಲಿಶ್ ಆದಂಥ ಒಂದು ಲುಕ್ ಅಲ್ಲಿ ಕಾಣಿಸ್ತಾರೆ. ದಿ ಡೆವಿಲ್ ದಿ ಹೀರೋ ಅಂತ ಕೂಡ ಇದೆ. ಅಂದರೆ ಕ್ಯಾರೆಕ್ಟರಲ್ಲಿ ಡೆವಿಲಿಶ್ ಆಗಿರ್ಬೋದು, ಬಟ್ ಆತನೇ ಹೀರೋ ಅನ್ನೋದನ್ನ ನಾವು ಈ ಟ್ಯಾಗ್ಲೈನ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಡಿ ಬಾಸ್ ಅಭಿಮಾನಿಗಳು ಈಗ ಬಹಳ ಕುತೂಹಲದಿಂದ ಈ ಸಿನಿಮಾಗೋಸ್ಕರ ಕಾಯ್ತಿದ್ದಾರೆ. ಆದರೆ ಒಂದಷ್ಟು ಪ್ರಶ್ನೆಗಳು ಇದರ ಪೋಸ್ಟರ್ನ ನೋಡಿದಾಗ, ಜೊತೆಗೆ ಬರ್ತಿರುವಂಥ ಅಕೌಂಟ್ ಮೆಲನಾ ಪ್ರಕಾಶ್ ಅವರ ಹೆಸರಲ್ಲಿ ಆ ಅಕೌಂಟ್ನಲ್ಲಿ ಬರ್ತಾ ಇದೆ. ಹೋಪ್ಸೋ ಅದು ಅವರ ಓನ್ ಅಕೌಂಟ್ ಇರ್ಬೋದು, ಬಟ್ ಕೇವಲ 1,500 ಫಾಲೋವರ್ಸ್ ಇದ್ದಾರೆ. ಬ್ಲೂ ಟಿಕ್ ಕೂಡ ಇಲ್ಲ, ಅಂದರೆ ವೆರಿಫೈಡ್ ಆಗಿಲ್ಲ ಅನ್ನೋದು ಕೂಡ ಒಂದಷ್ಟು ಅಭಿಮಾನಿಗಳು ಕೇಳ್ತಿರುವಂಥ ಪ್ರಶ್ನೆ. ಜೊತೆಗೆ ಡೆವಿಲ್ ಸಿನಿಮಾದ ಆ ಒಂದು ಫಾಂಟನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಅಂದರೆ ಈ ಸಿನಿಮಾ ಇಷ್ಟು ಹೈಪ್ಡ್ ಸಿನಿಮಾ ಆಗಿ, ಅದು ಕಾಟೇರ ಅಂತ ಒಂದು ಬ್ಲಾಕ್ ಬಸ್ಟರ್ ಆದ ನಂತರ ಬರ್ತಿರುವಂಥ ಸಿನಿಮಾ, ಈ ಫಾಂಟ್ ಏನು ಎಂಬಾಸ್ ಫಾಂಟ್ ಇದೆಯಲ್ಲ, ಗೋಲ್ಡನ್ ಎಂಬಾಸ್ ಫಾಂಟ್, ಅದು ಆಲ್ಮೋಸ್ಟ್ ಕನ್ನಡ ಚಿತ್ರರಂಗದಲ್ಲಿ, ಬೇರೆ ಬೇರೆ ಚಿತ್ರರಂಗದಲ್ಲಿ ಒಂದು 7-8 ವರ್ಷಗಳ ಹಿಂದೆ, ಆಲ್ಮೋಸ್ಟ್ 10 ವರ್ಷಗಳ ಹಿಂದೆನೇ ಇದ್ದಂಥ ಟ್ರೆಂಡ್ನಲ್ಲಿದ್ದಂಥ ಒಂದು ಫಾಂಟ್. ಅದು ಈಗ ತುಂಬಾ ಮುಂದುವರೆದಿದೆ. ಮೇ ಬಿ ಇದು ಮಿಲನ ಸಂದರ್ಭದಲ್ಲಿ ಏನು ಸಕ್ಸಸ್ಸನ್ನು ಕಂಡಿದ್ರು, ಅದಾದ ನಂತರ ರಿಷಿ ಖುಷಿ ಎಲ್ಲ ಟ್ರೈ ಮಾಡಿದರು. ಸೊ ಆಗಿನ ಕಾಲಘಟ್ಟದಲ್ಲಿ ಇರುವಂಥ ಫಾಂಟ್ನಲ್ಲಿ ಇದೆಯಾ? ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ಡಿ ಬಾಸ್ ಅವರ ಸಿನಿಮಾ ಅಂತ ಅಂದಾಗ ನಾವು ಒಂದಷ್ಟು ಅಪ್ಡೇಟನ್ನು, ತರುಣ್ ಹೇಗೆ ಕೊಟ್ಟರು ರಾಬರ್ಟ್ನಲ್ಲಿ, ಕಾಟೇರದಲ್ಲಿ. ಕಾಟೇರ ವಿಚಾರವಾಗಿ ಬರೋದಾದರೂ ಕೂಡ ಆರಂಭದಲ್ಲಿ ಸ್ವಲ್ಪ ಪ್ರಶ್ನೆಗಳಿದ್ವು. ಅಂದರೆ ಸಾಂಗ್ಗಳ ಅಪ್ಡೇಟ್ ಆಗಿಲ್ಲ, ಹರಿಕೃಷ್ಣ ಅವರು ಇನ್ನೂ ಕೂಡ ತಮ್ಮ ಹಳೆಯ ಒಂದು ರಿದಮ್ನಲ್ಲೇ ಇದ್ದಾರೆ. ಸೊ ಸ್ವಲ್ಪ ಅಪ್ಡೇಟ್ ಆಗಬೇಕಾಗಿತ್ತು ಅಂತ. ಬಟ್ ಸಿನಿಮಾ ನೋಡಿದಾಗ ಎಲ್ರಿಗೂ ಕೂಡ ಆ ಒಂದು ಡೌಟ್ಗಳು ಕ್ಲಿಯರ್ ಆಗಿತ್ತು. ಯಾಕೆ ಈ ಸಿನಿಮಾದ ಹಾಡುಗಳು ಈ ರೀತಿಯಾಗಿದೆ? ಯಾಕಂದರೆ 1970ರಲ್ಲಿ ನಡೆಯುವಂಥ ಕತೆ. ಸೊ ಆ ಕಾರಣಕ್ಕೆ ಸಿನಿಮಾದ ಹಾಡುಗಳು ಕೂಡ ಅದೇ ರೀತಿಯಾಗಿದೆ ಅಂತ. ಬಟ್ ಇಲ್ಲಿ ನಾವು ಫಾಂಟನ್ನು ಗಮನಿಸಿದಾಗ ಇದು ಒಂದು ಔಟ್ಡೇಟೆಡ್, ಸ್ವಲ್ಪ ಹಳೇದಾದಂಥ ಫಾಂಟ್. ಮೇ ಬಿ ಇದನ್ನು ಚೇಂಜ್ ಮಾಡ್ತಾರೇನೋ ಗೊತ್ತಿಲ್ಲ. ಸೊ ಆರಂಭಿಕ ಹಂತಕ್ಕೆ ಅಂತ ಇಟ್ಕೊಂಡಿದ್ದಾರೇನೋ. ಬಟ್ ಮೆಲನಾ ಪ್ರಕಾಶ್ ಅವರು ಇದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಯಾಕಂದರೆ ನಾವು ಈಗಾಗಲೇ ಹೇಳಿದಾಗೆ ನಮ್ಮ ಸಿನಿಮಾಗಳು ಬೇರೆ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಮುಂದಿನ ಹಂತಕ್ಕೆ ಇದು ಚೇಂಜ್ ಆದರೂ ಆಗಬಹುದು. ಇದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಚಾರ. ಜೊತೆಗೆ ಇದು ಕೂಡ ಅಲ್ಲಿ ಕೇಳ್ತಿದ್ದಾರೆ ಪ್ರಶ್ನೆಗಳನ್ನು ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ, ಇದು ನಿಮ್ಮ ಒರಿಜಿನಲ್ ಅಕೌಂಟಾ ಏನು ಅನ್ನೋದ್ರ ಬಗ್ಗೆ. ಯಾಕಂದರೆ ಒಂದು ಅಥೆಂಟಿಕೇಟೆಡ್ ಆದಂಥ ಒಂದು ಸೋರ್ಸ್ ಕಡೆಯಿಂದ ಬಂದಾಗ ನೋಡುವಂಥ ವೀಕ್ಷಕರಿಗೂ ಕೂಡ ಒಂದಷ್ಟು ಸಮಾಧಾನ ಇರುತ್ತೆ. ಸೊ ಇದು ಒಂದು ಕ್ಲಾರಿಫೈ ಮಾಡಬೇಕಾಗುತ್ತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನು ಮಾಡಿ ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಕಾಟೇರ ಬಗ್ಗೆ ಇಡೀ ಭಾರತ ಕೇಳಿದೆ. ಸೊ ಇದೀಗ ಮತ್ತೆ ಡೆವಿಲ್ ಮೇಲೆ ಸಹಜವಾಗಿ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನನ್ನು ಪ್ರಕಾಶ್ ಅವರು ಖಂಡಿತ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಹೇಗೆ ಚೇರನ್ ಅವರ ಜೊತೆಗೆ ಸುದೀಪ್ ಅವರು ಸಿನಿಮಾ ಮಾಡ್ತಿದ್ದಾರೆ, ಅವರೊಬ್ಬ ಕ್ಲಾಸ್ ಡೈರೆಕ್ಟರ್. ಇನ್ನು ಮೆಲನಾ ಪ್ರಕಾಶ್ ಕೂಡ ಇದೇ ರೀತಿಯಾದಂಥ ಒಬ್ಬ ಕ್ಲಾಸ್ ಡೈರೆಕ್ಟರ್. ಸೊ ಅವರಿಂದ ಡಿ ಬಾಸ್ ಅವ್ರಿಗೆ ಯಾವ ರೀತಿಯಾದಂಥ ಸಿನಿಮಾ ಬರುತ್ತೆ ಅನ್ನೋದು. ಯಾಕಂದರೆ ಒಬ್ಬ ಕ್ಲಾಸ್ ಡೈರೆಕ್ಟರ್ ಮಾಸ್ ಸಿನಿಮಾ ಮಾಡಬಾರ್ದು ಅಂತಿಲ್ಲ, ಬಟ್ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆ ರೀತಿಯಾಗಿರುತ್ತೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನನ್ನು ರೀಚ್ ಆಗುವಂಥ ಸಿನಿಮಾ ಪ್ರಕಾಶ್ ಅವರು ಮಾಡಬೇಕಾಗುತ್ತೆ ಅಂತ ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಥ್ರಿಲ್ಲಿಂಗ್ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಈಗಾಗಲೇ ಈ ಫೋಟೋಶೂಟ್ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಂದು ಸ್ಟೈಲಿಶ್ ಸಿನಿಮಾ ಇದಾಗಿರುತ್ತೆ ಅನ್ನೋದು ಈಗ ಎಲ್ರಿಗೂ ಕೂಡ ಇರುವಂಥ ಕುತೂಹಲ.
ಅದೇ ರೀತಿಯಾಗಿ ಸಿನಿಮಾ ಇರುತ್ತಾ, ಹೇಗಿರುತ್ತೆ ಮೇಕಿಂಗ್ ಅನ್ನೋ ಬಗ್ಗೆ ಈಗ ಕುತೂಹಲ ಇದೆ. ಆರಂಭದ ಪೋಸ್ಟರ್ನ ಈಗ ನಾವು ನೋಡಿದಂಥ ಸಂದರ್ಭದಲ್ಲಿ ಸಿನಿಮಾ ಅಪ್ಡೇಟೆಡ್ ಆಗಿ ಬರಬೇಕು, ಯಾಕಂದರೆ ಪೋಸ್ಟರ್ ಎಲ್ಲೋ ಒಂದು ಕಡೆ ಪ್ಯೂರ್ ಸಿನಿಮಾ ಮೇಕರ್ಸ್ ಅಥವಾ ಸಿನಿಮಾನ ಫಾಲೋ ಮಾಡುವಂಥವ್ರಿಗೆ ಖಂಡಿತ ಒಂದಷ್ಟು ಡಿಸಪಾಯಿಂಟ್ ಆಗಿರುತ್ತೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಮುಂದೆ ಹಂತದಲ್ಲಿ. ಎಲ್ಲವೂ ಕೂಡ ಈಗ ಆರಂಭಿಕ ಹಂತದಲ್ಲಿದೆ. ಈಗಾಗಲೇ ಅಪ್ಡೇಟ್ ಕೊಟ್ಟ ಹಾಗೆ ಮೊದಲ ಹಂತದ ಶೂಟಿಂಗ್ನ ಮುಕ್ತಾಯ ಆಗಿದೆ. ಫೆಬ್ರವರಿ 1ರಿಂದ 2ನೇ ಶೆಡ್ಯೂಲ್ ಆರಂಭ ಆಗ್ತಿದೆ ಅನ್ನೋ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಡಿಬಾಸ್ ಈಗ ತಿರುಪತಿ ಮುಂತಾದ ಕಡೆ ಓಡಾಡ್ತಾ ಇರೋದ್ರಿಂದ ಸೊ ಅಲ್ಲಿಂದ ಈಗ ವಾಪಸ್ ಆದಮೇಲೆ ಒಂದಷ್ಟು ಶೂಟ್ ಪ್ರಕ್ರಿಯೆಗಳು ಕೂಡ ಮುಂದುವರಿತವೆ. ಇನ್ನು 16ನೇ ತಾರೀಕು ಬರ್ಡೇ. ಡಿಬಾಸ್ ಅವರು ತಮ್ಮ ಪ್ರೊಫೈಲನ್ನು ಚೇಂಜ್ ಮಾಡಿದ್ದಾರೆ, ನೀವು ಗಮನಿಸ್ಬೋದು. ಸೊ ಪ್ರೊಫೈಲ್ನಲ್ಲಿ ಭಾಳ ನೀಟಾಗಿ ಕ್ಲೀನ್ ಶೇವ್ಡ್ ಆಗಿ ಒಂದು ಪ್ರೊಫೆಷ್ನಲ್ ಆದಂಥ ಸೊಫಿಸ್ಟಿಕೇಟೆಡ್ ಲುಕ್ ಡಿಬಾಸ್ ಅವ್ರದ್ದಿದೆ. ಸೊ ಆ ಕಾರಣಕ್ಕೆ ಸಿನಿಮಾ ಕೂಡ ಅಷ್ಟೇ ಸ್ಟೈಲಿಶ್ ಆಗಿರುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ಡಿಬಾಸ್ ಅವರು ತಮ್ಮ ಪ್ರೊಫೈಲನ್ನು ಚೇಂಜ್ ಮಾಡಿರೋದ್ರಿಂದ ಅಭಿಮಾನಿಗಳು ಕೂಡ ಏನಿರ್ಬೋದು ಈಗ ಮುಂದೇನು ಅಂತ ಭಾಳ ಕುತೂಹಲದಿಂದ ಕಾಯ್ತಿರುವಂಥದ್ದು ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ. ಸೊ ಇನ್ನು ಡೆವಿಲ್ ಸಿನಿಮಾದಲ್ಲಿ ಇನ್ನೇನು ಸರ್ಪ್ರೈಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಇತ್ತೀಚೆಗೆ ಸಂಜಯ್ ದತ್ ಅವ್ರನ್ನ ಮೇ ಬಿ KD ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KD ಶೂಟ್ಗೋಸ್ಕರ ಬಂದಂಥ ಸಂದರ್ಭದಲ್ಲಿ ಡಿಬಾಸ್ ಮತ್ತು ಸಂಜಯ್ ದತ್ ಅವ್ರನ್ನ ಒಂದೇ ಫ್ರೇಮಲ್ಲಿ ನೋಡಿ ಫ್ಯಾನ್ಸ್ಗಳು ಥ್ರಿಲ್ ಆಗಿದ್ದಾರೆ. ಸೊ ಮುಂದೆ ಡೆವಿಲ್ನಲ್ಲೂ ಕೂಡ ದೊಡ್ಡ ನಟರು ಬರುವಂಥ ನಿರೀಕ್ಷೆ ಇದೆ. ಇದ್ರ ಜೊತೆಗೆ ಹೀರೋಯಿನ್ ಬಗ್ಗೆ ಕೂಡ ಈಗ ಒಂದಷ್ಟು ಬಸ್ ನಡೀತಾ ಇದೆ. ರಚನಾ ರೈ ಸಿನಿಮಾದ ಹೀರೋಯಿನ್ ಆಗಿರ್ತಾರೆ ಅಂತ ಈಗಾಗಲೇ ತುಳು ಸಿನಿಮಾ ಒಂದಷ್ಟು ಆ್ಯಡ್ಗಳಲ್ಲಿ ಕೂಡ ರಚನಾ ರೈ ಬಂದಿದ್ದಾರೆ. ಬಿಗ್ ಬಾಸ್ನ ರೂಪೇಶ್ ಶೆಟ್ಟಿ ಅವರ ಒಂದು ತುಳು ಸಿನಿಮಾ ಸರ್ಕಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅದರಲ್ಲಿ ರಚನಾ ರೈ ಹೀರೋಯಿನ್ ಆಗಿದ್ರು. ಸೊ ಈ ಸಿನಿಮಾದಲ್ಲಿ ರಚನಾ ರೈ ಡಿಬಾಸ್ಗೆ ಸಾಥ್ ಆಗ್ತಾರೆ, ಜೊತೆ ಇರ್ತಾರೆ, ಅವರೇ ಲೀಡ್ ಆಕ್ಟ್ರೆಸ್ ಅಂತ ಕೂಡ ಈಗ ಬಸ್ ಇದೆ. ನೋಡೋಣ ನಾಳೆ ಫಸ್ಟ್ ಲುಕ್ನಲ್ಲಿ ಏನಾದರೂ ಸ್ವಲ್ಪ ರಿವೀಲ್ ಆಗ್ಬೋದಾ ಏನು ಅನ್ನೋದು. ಜೊತೆಗೆ ನಾಳಿನ ಈ ಫಸ್ಟ್ ಲುಕ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಭಾಳ ಕುತೂಹಲ ಇದೆ, ಹೇಗಿರುತ್ತೆ ಮ್ಯೂಸಿಕ್ ಏನು ಅಂತ. ಯಾಕಂದರೆ ಡಿಬಾಸ್ ಅವರ ಸಿನಿಮಾದಲ್ಲಿ ಮ್ಯೂಸಿಕ್ ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ, BGMಗಳು, ಸಾಂಗ್ಗಳು. ಸೊ ಇದ್ರ ಬಗ್ಗೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು ಗ್ರಾಫ್ ಈಗ ಕಾಟೇರದಿಂದ ದೊಡ್ಡ ಮಟ್ಟಕ್ಕೆ ಹೋಗಿದೆ, ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ಪ್ರಕಾಶ್ ಅವ್ರ ಮೇಲಿದೆ. ಸೊ ಅವ್ರು ಹೇಗೆ ಇದನ್ನು ನಿಭಾಯಿಸ್ತಾರೆ, ಫ್ಯಾನ್ಸ್ಗಳು ಇಟ್ಟಿರುವಂಥ ಒಂದು ಹೋಪ್ಸನ್ನು ಹೇಗೆ ಉಳಿಸ್ಕೋತಾರೆ, ಇದೆಲ್ಲವೂ ಕೂಡ ನಾಳಿನ ಫಸ್ಟ್ ಲುಕ್ನಲ್ಲಿ ಅಥವಾ 15ನೇ ತಾರೀಕಿನ ಫಸ್ಟ್ ಲುಕ್ನಲ್ಲಿ ರಿವೀಲ್ ಆಗುತ್ತೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಏನಾಗುತ್ತೆ ಸಿನಿಮಾದ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಹೇಗಿರುತ್ತೆ ಫಸ್ಟ್ ಲುಕ್ ಟೀಸರ್ ಅಂತ. ನಮಸ್ಕಾರ.